ಈಗ ನೀವು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು TRP ಚೆನ್ನಾಗಿತ್ತು. ಸೊ ಅದನ್ನ ಬಿಟ್ಟು ಬಂದಿದ್ದೀರಾ. ಸೊ ಎಷ್ಟು ಸಂಭಾವನೆ ಸಿಕ್ತು ಅಂತ ಹೇಳ್ಬಿಟ್ಟು ಕಲರ್ಸ್ ಅವ್ರು ತುಂಬಾನೇ ಒಳ್ಳೆ ಬಂಡವಾಳ ಕೊಟ್ಟಿದ್ದಾರೆ ನಿಮಗೆ ಅಮೌಂಟ್ ಅಂತ ಹೇಳ್ಬಿಟ್ಟು. ಅದು ನನಗೆ ಬೇರೆಯವ್ರದ್ದು ಎಷ್ಟು ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ನಂದು ಒಳ್ಳೇದೋ ಅಲ್ವೋ ಅಂತ ಗೊತ್ತಿಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ಸಂಭಾವನೆ ವಾಸ್ ನಾಟ್ ದ ಕ್ರೈಟೀರಿಯಾ. ಆ ಸಂಭಾವನೆಗಿಂತ ಜಾಸ್ತಿ ಸಿಗುತ್ತಲ್ಲ ಅನುಭವ, ಅದ್ರದ್ದು ನನಗೆ ಜಾಸ್ತಿ ಆಸೆ ಇದ್ದಿದ್ದು. ಸೊ ಓಕೆ, ನಂಗೆ ಇಷ್ಟು ಬಂದರೆ ಇಷ್ಟು ಡ್ರೆಸ್ ತೊಗೋಬೋದು, ನನ್ನ ಮೇಕಪ್ ಇಷ್ಟ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬ್ರೇಕ್ ಈವನ್ ಆಗೋ ಥರ ಒಪ್ಕೊಂಡಿದ್ದೀನಿ. ಬಟ್ ಅದು ಕಡಿಮೆ ಅಂತಲೂ ಹೇಳಲ್ಲ, ಜಾಸ್ತಿ ಅಂತಲೂ ಹೇಳಲ್ಲ. ಬಟ್ ಸಿಕ್ಕಿದೆ, ಒಳ್ಳೆ ಸಂಭಾವನೆ ಸಿಕ್ಕಿದೆ. ಕಾಸ್ಟ್ಯೂಮ್ಸ್ ಮತ್ತು ಮೇಕಪ್ ಅದಕ್ಕೆ ಅಂತಲೇ ಎಷ್ಟು ಖರ್ಚು ಮಾಡಿದ್ರಿ? ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೋಬೇಕು ಅಂತ. ಅದನ್ನು ಹೇಳಲೇಬೇಕಾ? ನಾನು ಒಂದು 2.5-3 ಲಕ್ಷ ಅಷ್ಟು ತೊಗೊಂಡಿದ್ದೆ. ಅಂದರೆ ಫಸ್ಟ್ ಒಂದೇ ಸತಿ ತೊಗೊಂಡಿರಲಿಲ್ಲ, ನಾನೊಂದು 2 ವಾರಕ್ಕೆ ತೊಗೊಂಡು ಹೋಗ್ತೀನಿ. ಆಮೇಲೆ ನೋಡ್ಕೊಂಡು ಮನೆಯಿಂದ ಹೇಗಿದ್ರು ತರಿಸ್ಕೋಬಹುದು, ವೀಕೆಂಡ್ದೆಲ್ಲ ತರಿಸ್ಕೊಳ್ತೀವಲ್ಲ ಅವಾಗ ತರಿಸ್ಕೋಬಹುದು ಅಂತಿತ್ತು. ಹಾಗಾಗಿ ಫಸ್ಟ್ ಒಂದು 2-3 ವಾರಕ್ಕೆ ಆಗೋಷ್ಟು ತೊಗೊಂಡಿದ್ದೆ. 2.5-3 ಲಕ್ಷ ಅಂದಾಜು ಖರ್ಚಾಗಿರುತ್ತೆ. ಸೊ ಬಿಗ್ ಬಾಸ್ಗೂ ಮತ್ತು ಪುಟ್ಟಕ್ಕನ ಮಕ್ಕಳಿಗೆ ಏನೋ ಒಂದು ನಂಟಿದೆ ಅಂತ ಅನ್ಸುತ್ತೆ. ಯಾಕಂದರೆ ಪ್ರಿವಿಯಸ್ ಟೈಮು ಹಂಸ ಅವರು ಹೋಗಿದ್ರು, ಈ ಸರಿ ನೀವು. ಆದರೆ ನೀವು ನೋಡಿದ್ರೆ ಇನ್ನೂ ಬರ್ತಾನೆ ಇದ್ದೀರಾ. ಹೇಗೆ ಕೆಲವರು ಕನ್ಫ್ಯೂಸ್ ಆಗಿರ್ಬೋದು, ಜಿ ಕನ್ನಡದಲ್ಲಿ ಇವ್ರು ಬರ್ತಾವ್ರು ಇಲ್ಲೂ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕಂಟಿನ್ಯೂ ಮಾಡ್ತೀರಾ ಹೇಗೆ ಅಂತ? ಇಲ್ಲ, ಬಹುಶಃ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೊಂದು ಅಗ್ರಿಮೆಂಟ್ ಆಗಿರುತ್ತೆ, ಇವ್ರದ್ದೊಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮಾತಾಡ್ತೀನಿ. ನನಗೇನು ಗೊತ್ತಾ, ಕೆಲ್ಸದ ವೈಸು ಅದೆರಡು ಆಪೋಸಿಟ್ ಚಾನಲ್ಸ್ ಆಗಿರ್ಬೋದು. ಬಟ್ ನಂಗೆ ಆ ಚಾನಲ್ಲು ಚಾನ್ಸ್ ಕೊಟ್ಟಿದೆ, ಊಟ ಕೊಟ್ಟಿದೆ. ಈ ಚಾನಲ್ಲು ಇವಾಗ ಕರೆದು ಕಲರ್ಸ್ ನನ್ನ ಮೊದಲನೇ ಕಾರ್ಯಕ್ರಮ ಇದು. ಇವರು ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಸೊ ನನಗೆ ಯಾರು ಹೆಚ್ಚು ಯಾರು ಕಡಿಮೆ ಅಂದರೆ ಇಬ್ಬರೂ ನಾನು ಹೋಲಿಕೆನೇ ಮಾಡೋಕ್ಕಾಗಲ್ಲ. ಇವರು ಬೇಕು ನನಗೆ, ಅವರು ಬೇಕು, ಅವರು ಹೆಚ್ಚು ಇವರು ಹೆಚ್ಚು. ಸೊ ಬಿಟ್ಟು ಬಂದಿರೋ ಸೀರಿಯಲ್ಗೆ ಮತ್ತೆ ಹೋಗೋಕ್ಕಾಗುತ್ತಾ ಅನ್ನೋದು ಇವ್ರನ್ನ ಕೇಳಿ ತಿಳ್ಕೊಬೇಕು. ಇವ್ರು ಬಿಟ್ಕೊಟ್ರೆ ಹೋಗ್ತೀನಿ, ಯಾಕಂದರೆ ಅಲ್ಲೂ ಅನ್ಯಾಯ ಆಗಬಾರ್ದು, ಇಲ್ಲಿನೂ ನಾನು ಕೊಟ್ಟಿರೋ ಮಾತಿಗೆ ತಪ್ಪಬಾರ್ದು. ಸೊ ಇಬ್ರಿಗೂ ನೋವು ಮಾಡದಿರೋ ಹಾಗೆ ಏನಾದ್ರು ಚಾನ್ಸಸ್ ಇದೆ ಅಂದರೆ ಮಾಡ್ತೀನಿ.